ಸಾಂವಿಧಾನಿಕ ಚೌಕಟ್ಟಿದೆ. ಅಲ್ಲಿ ನೀವು ನಾನು MP ಅನ್ನುವ ಕಾರಣಕ್ಕಾಗಿಯೋ, ಪ್ರತಿಪಕ್ಷದ ನಾಯಕ ಅನ್ನುವ ಕಾರಣಕ್ಕಾಗಿಯೋ, ಅಥವಾ ಆಡಳಿತ ಪಕ್ಷದಲ್ಲಿ ಇದ್ದೇನೆ ನಾನು ಸಚಿವನೋ ಇನ್ನೊಬ್ಬನೋ ಅನ್ನುವ ಕಾರಣಕ್ಕಾಗೋ ಮನಸ್ಸು ಬಂದಂಗೆಲ್ಲ ಎದ್ದು ನಿಂತು ಮಾತಾಡ್ಲಿಕ್ಕೆ ಆಗುದಿಲ್ಲ. ವರ್ತಮಾನದ ಜನಾಂಗಕ್ಕೆ, ಯುವ ಜನಾಂಗಕ್ಕೆ, ಹೊಸ ತಲೆಮಾರಿಗೆ ಅರಿವಿಲ್ಲದೆ ಇದ್ದಂತ ಒಂದು ಚರಿತ್ರೆ ಏನಿತ್ತು ನೆಹರು ಇಂದ ರಾಹುಲ್ ಗಾಂಧಿಯವರೆಗಿನ, ಅದನ್ನ ಸಂಪೂರ್ಣವಾಗಿ ಅನಾವರಣಗೊಳಿಸುವ ಮೂಲಕ ಸತ್ಯದ ಇಡೀ ಚರಿತ್ರೆಯ ಭಾಗವನ್ನ ತೆರೆದು ತೆರೆದು ಮೊಗದು ವಿತ್ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಕೊಡುವಂತ ಕೆಲಸಕ್ಕೆ ಕಾಂಗ್ರೆಸ್ಸೇ ಕೋಲ್ಕೋಟ್ ಪೆಟ್ಟು ತಿನ್ನಂಗಾಯ್ತು. ನಿಂತಲ್ಲಿ ಕುಂತಲ್ಲಿ ಸುಳ್ಳುಗಳು, ಸುಳ್ಳು ನೆರೇಟಿವ್ಸ್. ಈಗ ಎಫ್ಟಿನ್ ಫೈಲ್ಸ್ ಅನ್ನ ಬಗದು ಸರಿಯಾಗಿ ಹೇಳಿದ್ರೆ ಇಡೀ ಕಾಂಗ್ರೆಸ್ಸಿಗರೇ ಅಲ್ಲಿ ಇತಿಹಾಸದ ಕರ್ಮಕಾಂಡದಲ್ಲಿರುವವರು. ಇತ್ತೀಚಿನ ಸಂಸತ್ ಅಧಿವೇಶನದಲ್ಲಿ ನಾವು ಅಲ್ಲಲ್ಲಿ ಕಾಣ್ತೇವೆ. ಆದ್ರೆ ಈ ಸರಿ ಮಾತ್ರ ಸಮಗ್ರವಾಗಿ ತೊಳೆಯುವಿಕೆ ಅಂತಂದ್ರೆ ಸಮಗ್ರವಾದ ತೊಳೆಯುವಿಕೆ. ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನನಗೆ ಕಳೆದ 2-3 ದಿನಗಳಿಂದ ಅತ್ಯಂತ ತುಡಿತ ಈ ವಿಷಯದಲ್ಲಿ ಮಾತಾಡಬೇಕು ಅಂತ. ಯಾಕೆಂತಂದ್ರೆ ಈ ದೇಶವನ್ನ ಪ್ರೀತಿಸುವ, ಈ ರಾಷ್ಟ್ರವನ್ನ ಗೌರವಿಸುವ, ಭಾರತದ ಅಖಂಡತೆಯನ್ನ, ಭವ್ಯತೆಯನ್ನ, ಬದಲಾದ ಶಕ್ತ ಭಾರತವನ್ನ ಕಂಡು ಪುಳಕಗೊಳ್ಳುವ ಪ್ರತಿಯೊಬ್ಬರಿಗೂ ಕೂಡ ಈ ವಿಚಾರದಲ್ಲಿ ಒಂದು ಅಸಹನೆ ಇದೆ, ಆಕ್ರೋಶ ಇದೆ. ಮತ್ತೆ ಇವರು ಎಂಥ ದರಿದ್ರ ನಮ್ಮ ದೇಶದ ರಾಜಕಾರಣಿಗಳು ಅನ್ನುವಂಥ ಉಪೇಕ್ಷೆ ಇದೆ. ನಾನು ಯಾವುದರ ಬಗ್ಗೆ ಮಾತಾಡ್ತೇನೆ, ಯಾರ ಬಗ್ಗೆ ಮಾತಾಡ್ತಾ ಇದ್ದೇನೆ ಅನ್ನುವ ಪರಿಕಲ್ಪನೆ ನಿಮಗೆ ಈಗಾಗಲೇ ಆಗಿದೆ ಅಂತ ನಾನು ಭಾವಿಸ್ತೇನೆ. ಸಂಸತ್ತಿನ ಅಧಿವೇಶನ ನಡೀತಾ ಇದೆ. ಈ ಅಧಿವೇಶನಕ್ಕೆ ಪ್ರಥಮದಲ್ಲಿಯೇ ಸ್ಪೀಕರ್ ಓಂ ಬಿರ್ಲಾ ಅವರ ಮೇಲೆ ಅವಿಶ್ವಾಸ ಗೊತ್ತುವಳಿಯನ್ನ ಕಾಂಗ್ರೆಸ್ ಮತ್ತು ಇಂಡಿ ಒಕ್ಕೂಟದಿಂದ ಏನು ಮಂಡಿಸಿತ್ತು ಅದರ ಮೇಲೆ ಚರ್ಚೆ. ಅದು ಪ್ರಥಮವಾಗಿ ಚರ್ಚೆ ಆಗಬೇಕು ಅಂತ ಹೇಳಿ ಸರ್ವಾನುಮತದಿಂದ ಸ್ಪೀಕರ್ ಚೇಂಬರ್ನಲ್ಲಿ ಮಾತುಕತೆ ಆಗಿ ಅದಕ್ಕೆ ಒಪ್ಪಿಗೆ ಸಿಕ್ಕಿದಾಗ್ಲೂ ಕೂಡ ಕಾಂಗ್ರೆಸ್ ಎಂತ ಉದ್ದಟತನವನ್ನ ಮಾಡಿತ್ತು ಅಂತಂದ್ರೆ ಸಂಸತ್ತಿನಲ್ಲಿ ಏಕಾಏಕಿ ಇರಾನ್ ವಾರ್ ಬಗ್ಗೆ ಚರ್ಚೆ ಆಗಬೇಕು. ಇದರ ಹುಟ್ಟು ಚಾಳಿ ಇದು. ಒಮ್ಮೆ ಹಾಗೆ ಭಾವಿಸ್ಬೇಕಾಗಿಲ್ವನೋ. ಯಾಕೆಂತಂದ್ರೆ ರಾಹುಲ್ ಗಾಂಧಿ ಯಾವಾಗ ಪ್ರತಿಪಕ್ಷ ನಾಯಕರಾದರೋ ಅಲ್ಲಿಂದ ಈ ಚಾಳಿ ಆರಂಭ ಆಗಿದೆ ಅಂತ ಹೇಳುವುದೇ ಹೆಚ್ಚು ಸತ್ಯ. ಹಿಂದೆ ಅಡ್ವಾಣಿ ಅವರು, ಅಟಲ್ ಬಿಹಾರಿ ವಾಜಪೇಯಿ ಅಂತವರು ಎಂತೆಂಥವರು ವಿರೋಧ ಪಕ್ಷ ನಾಯಕರಾಗಿದ್ರು. ಸ್ವತಃ ಇಂದಿರಾ ಗಾಂಧಿ ಅವರು ವಿರೋಧ ಪಕ್ಷ ನಾಯಕರಾಗಿದ್ರು, ರಾಜೀವ್ ಗಾಂಧಿ ಅವರು ಆಗಿದ್ರು. ಯಾವತ್ತೂ ಕೂಡ ಇಂಥ ಒಂದು ಅಧಿಕ ಪ್ರಸಂಗ ಮತ್ತು ಸಾಂವಿಧಾನಿಕವಾದಂಥ ಶಿಸ್ತನ್ನ, ಚೌಕಟ್ಟನ್ನ, ಸಂಸದೀಯ ನಡವಳಿಕೆಯನ್ನ ಮೀರುವುದೇ ನನ್ನ ಉದ್ದೇಶ ಅಂತ ಹೊರಟಂತ ಒಬ್ಬ ಪ್ರತಿಪಕ್ಷ ನಾಯಕನನ್ನ, ಪ್ರತಿಪಕ್ಷವನ್ನ ನಾವು ಕಂಡಿರಲಿಲ್ಲ. ಈ ಪ್ರತಿಪಕ್ಷಗಳಿಗೆ ಒಂದು ದೇಶಕ್ಕೆ ಉದ್ಭವ ಆಗುವಂತ ಅನಿರೀಕ್ಷಿತವಾದಂತ ಒಂದು ಸಂಕಷ್ಟಕರ ಪರಿಸ್ಥಿತಿಯಲ್ಲೂ ಕೂಡ ರಾಜಕೀಯವನ್ನೇ ಮಾಡುವ, ಪ್ರಧಾನಿಯನ್ನ ಹಣಿಯುವ, ಸ್ಪೀಕರ್ ಅನ್ನ ಗುರಿಯಾಗಿಸುವ, ರಾಷ್ಟ್ರಪತಿಗಳನ್ನ ವ್ಯಂಗ್ಯ ಮಾಡುವ ಈ ರೀತಿಯ ಒಂದು ಚಪಲ ಮತ್ತು ಚಟ ಇದೆಯಲ್ಲ, ಅದು ಆತ್ಯಂತಿಕ ಪರಿಸ್ಥಿತಿಗೆ ಒಂದು ದೇಶ ಒಳಗಾದಾಗ್ಲೂ ಕೂಡ ಬದಲಾಗುವುದಿಲ್ಲ ಅಂತ ಆದ್ರೆ ಇವರ ಒಟ್ಟು ಇರಾದೆ ಏನು? ದೇಶ ಸುಭಿಕ್ಷವಾಗಬಾರ್ದು, ದೇಶ ಸುರಕ್ಷಿತವಾಗಿರಬಾರ್ದು, ದೇಶ ಮುನ್ನಡೆಬಾರ್ದು, ದೇಶ ಅಭಿವೃದ್ಧಿ ಆಗಬಾರ್ದು, ದೇಶದ ಜನತೆ ಒಂದು ಸುಖವನ್ನ, ನೆಮ್ಮದಿಯನ್ನ ಕಾಣಬಾರ್ದು. ಇದೇ ಏನು? ಇವತ್ತು ಗ್ಯಾಸಿನ ಸಮಸ್ಯೆ, ಇಂಧನ ಸಮಸ್ಯೆ ತತ್ಕಾಲ. ಆದ್ರೆ ಅದಕ್ಕೆ ಭಾರತದ ಸರ್ಕಾರ ಎಷ್ಟರ ಮಟ್ಟಿಗೆ ಅದ್ಭುತವಾಗಿ ಸ್ಪಂದಿಸ್ತಾ ಇದೆ. ಮತ್ತೆ ನಮ್ಮ ವಿದೇಶಾಂಗ ನೀತಿ, ನಮ್ಮ ಒಟ್ಟು ಸ್ನೇಹ ಸಂಬಂಧ ಇವತ್ತು ಯಾವ ಮಟ್ಟದಲ್ಲಿ ಇದೆ ಅಂದ್ರೆ, ಹೋರ್ಮೋಸ್ ಅಲ್ಲಿ 28 ಹಡಗು ತೈಲ ತುಂಬಿದ್ದು ಭಾರತದ್ದು ನಿಂತಿದೆ. 3 ಕಾಲ್ಗಳು, ಓನ್ಲಿ 3 ಕಾಲ್ಸ್ ನಮ್ಮ ಜೈಶಂಕರ್ ಅವರಿಂದ. ಆಮೇಲೆ ಅದಕ್ಕೆ ಕಲಶಪ್ರಾಯವಾಗಿ ಮೋದಿಯವರ 1 ಕಾಲು. ಈಗಾಗ್ಲೇನೆ ಹೋರ್ಮೋಸ್ ಅಲ್ಲಿರುವಂತ 10ಕ್ಕೂ ಹೆಚ್ಚು ಹಡಗುಗಳು ಭಾರತದತ್ತ ಮುಖ ಮಾಡಿದೆ. ಚೈನಾ, ರಷ್ಯಾ, ಭಾರತ 3 ಬಿಟ್ರೆ ಬೇರೆ ಯಾವ ಹಡಗನ್ನು ಬಿಡ್ತಾ ಇಲ್ಲ. ಅವರು ಹೊಡೆದು ಉಳಿಸ್ತಾ ಇದ್ದಾರೆ. ಅಂತ ಒಂದು ಶಕ್ತಿ ಭಾರತಕ್ಕೆ ಇವತ್ತಿರುವಾಗ ಅಚಾನಕ್ ಆಗಿ ಸಂಭವಿಸಿದ ಯಾವುದೋ ಒಂದು
ಸಂಕಷ್ಟಕರ ಪರಿಸ್ಥಿತಿಗೆ ಆಡಳಿತ ಪಕ್ಷದೊಟ್ಟಿಗೆ ಭುಜಕ್ಕೆ ಭುಜ ಕೊಟ್ಟು ಹೆಗಲಿಗೆ ಹೆಗಲು ಕೊಟ್ಟು ವ್ಯವಹರಿಸಬೇಕೆ ಹೊರತು ಅಲ್ಲಿಯೂ ಎಫ್ಟೀನ್ ಅಂತೆ, ಅಲ್ಲಿಯೂ ಟ್ರಂಪ್ ಅನ್ನ ಏನು ಓಲೈಸುವಿಕೆ ಅಂತೆ, ಇನ್ನೊಂದಂತೆ, ಮಗದೊಂದಂತೆ. ಏನಾಗಿದೆ ಇವರಿಗೆ? ಇಂಥ ಪ್ರಶ್ನೆಗಳು ಪ್ರತಿಯೊಬ್ಬರಿಗೂ ಕಾಡ್ತಾ ಇದೆ ಅಂತ. ಆಮೇಲೆ ಸದನಕ್ಕೆ ತನ್ನದೇ ಆದಂತ ಒಂದು ಶಿಸ್ತಿದೆ, ಸಾಂವಿಧಾನಿಕ ಚೌಕಟ್ಟಿದೆ. ಅಲ್ಲಿ ನೀವು ನಾನು MP ಅನ್ನುವ ಕಾರಣಕ್ಕಾಗಿಯೋ, ಪ್ರತಿಪಕ್ಷದ ನಾಯಕ ಅನ್ನುವ ಕಾರಣಕ್ಕಾಗಿಯೋ, ಅಥವಾ ಆಡಳಿತ ಪಕ್ಷದಲ್ಲಿ ಇದ್ದೇನೆ ನಾನು ಸಚಿವನೋ ಇನ್ನೊಬ್ಬನೋ ಅನ್ನುವ ಕಾರಣಕ್ಕಾಗೋ ಮನಸ್ಸು ಬಂದಂಗೆಲ್ಲ ಎದ್ದು ನಿಂತು ಮಾತಾಡ್ಲಿಕ್ಕೆ ಆಗುದಿಲ್ಲ, ಅಥವಾ ಮನಸ್ಸು ಬಂದ ಸಬ್ಜೆಕ್ಟ್ಗಳನ್ನೆಲ್ಲ ನೀವು ಅಲ್ಲಿ ತೆಗೆದುಕೊಳ್ಳಿಕ್ಕೂ ಆಗುದಿಲ್ಲ. ಅದಕ್ಕೆ ಅದರದೇ ಆದಂತ ಒಂದು ವಿಧಿವಿಧಾನ ಅಂತಿದೆ. ನೋಟಿಸ್ ಕೊಡಬೇಕು, ನೋಟಿಸ್ ಅಲ್ಲಿ ವಿಷಯವನ್ನ ಅಡಕ ಮಾಡಬೇಕು, ಆ ವಿಷಯದ ಮೇಲೆ ಮಾತಾಡಬೇಕು. ನೀವು ನೋಟಿಸ್ ಕೊಡುವುದೊಂದು, ಆಡುವ ಮಾತುಗಳು ಇನ್ನೊಂದು, ಸಬ್ಜೆಕ್ಟ್ ಮತ್ತೊಂದು, ಇನ್ನು ಎಲ್ಲಿಗೋ ಹಾರ್ಬಿಡ್ತೀರಿ. ಈ ತರದ ಪರಿಸ್ಥಿತಿಯಲ್ಲಿ ಕೊನೆಗೂ ಏನಪ್ಪಾ ಅಂತಂದ್ರೆ ದೇಶದಲ್ಲಿ ಒಂದು ಅರಾಜಕತೆಯನ್ನ, ಅಶಿಸ್ತನ್ನ, ಒಂದು ನರೇಟಿವ್ ಅನ್ನ ಸೃಷ್ಟಿಸಬೇಕು ಅಂತ. ಶೋಧ ಇಲ್ಲ, ಸಂಶೋಧನೆ ಇಲ್ಲ, ಸಾಕ್ಷ್ಯಗಳಿಲ್ಲ, ಸಾಂವಿಧಾನಿಕ ಶಿಸ್ತಿಲ್ಲ, ಯಾವುದೂ ಇಲ್ಲ ಅಂತ. ಈಗ ಓಂ ಬಿರ್ಲಾ ಅವರ ಮೇಲೆ ಅವಿಶ್ವಾಸ ಗೊತ್ತುವಳಿಯನ್ನ ಮಂಡಿಸಿ ಕೊನೆಗೂ ಪೆಡ್ತಿದ್ರು. ಅದು ಎಷ್ಟು ಚಂದ ಇತ್ತು ಅಂತಂದ್ರೆ, ಅವಿಶ್ವಾಸ ಗೊತ್ತುವಳಿಯನ್ನ ಮಂಡಿಸಿದ್ದು ಕಾಂಗ್ರೆಸ್ಸಿನ ಕರಾಳವಾದಂಥ ಒಂದು ಭ್ರಮಿತ ಇತಿಹಾಸ ಇತ್ತಲ್ಲ. ವರ್ತಮಾನದ ಜನಾಂಗಕ್ಕೆ, ಯುವ ಜನಾಂಗಕ್ಕೆ, ಹೊಸ ತಲೆಮಾರಿಗೆ ಅರಿವಿಲ್ಲದೆ ಇದ್ದಂತ ಒಂದು ಚರಿತ್ರೆ ಏನಿತ್ತು ನೆಹರುವಿಂದ ರಾಹುಲ್ ಗಾಂಧಿಯವರೆಗಿನ, ಅದನ್ನ ಸಂಪೂರ್ಣವಾಗಿ ಅನಾವರಣಗೊಳಿಸುವ ಮೂಲಕ ಸತ್ಯದ ಇಡೀ ಚರಿತ್ರೆಯ ಭಾಗವನ್ನ ತೆರೆದು ತೆರೆದು ಮೊಗದು ವಿತ್ ಫ್ಯಾಕ್ಟ್ ಅಂಡ್ ಫಿಗರ್ಸ್ ಕೊಡುವಂತ ಕೆಲಸಕ್ಕೆ ಕಾಂಗ್ರೆಸ್ಸೇ ಕೋಲ್ಕೊಟ್ಟು ಪೆಟ್ಟು ತಿಂದಂಗಾಯ್ತು. ಅದ್ಭುತವಾಗಿ ಅದು ಶಶಿಕಾಂತ್ ದುಬೆ ಇರಬಹುದು, ನಮ್ಮ ಅಮಿತ್ ಶಾ ಇರಬಹುದು, ಕಿರಣ್ ರಿಜಿಜು ಇರಬಹುದು, ಪ್ರತಿಯೊಬ್ಬರು. ಆಮೇಲೆ NDA ಬಗ್ಗೆ ಅಥವಾ BJPಯ ಬಗ್ಗೆ ಒಂದು ಅತ್ಯಂತ ಅಭಿಮಾನದ ಖುಷಿಯ ಸಂಗತಿ ಏನು ಗೊತ್ತಾ, ಒಬ್ಬ ಮಾಧ್ಯಮದವನಾಗಿ ಪ್ರತಿ ಒಬ್ಬರು ಅವರು ಮಾತಾಡುವ ಅವಧಿ ಬಂದಾಗ ಕಣ್ಣೆವೆ ಇಕ್ಕೆದನೆ ನೀವು ಕೇಳಬಹುದಾದ ಮಾತುಗಳು, ಪ್ರತಿ ಆರೋಪಕ್ಕೂ ಪ್ರತಿ ಮಾತಿಗೂ ಚರಿತ್ರೆಯ ಗರ್ಭವನ್ನ ಶೋಧಿಸಿ ತಂದು ನಮ್ಮ ಕಣ್ಣೆದುರು ಇಡುವ ಅತ್ಯಂತ ಪರ್ಫೆಕ್ಟ್ ಆದ ಸಾಕ್ಷಿ ಗುರುತುಗಳು. ಅಧ್ಯಯನಶೀಲತೆ, ಹುಡುಕಾಟ, ಹಿರಿಯರಿಂದ ಕಿರಿಯರವರೆಗೆ ಎಷ್ಟು ಚಂದ. ಅದೇ ಪ್ರತಿಪಕ್ಷದಲ್ಲಿ ಆ ಪ್ರತಿಪಕ್ಷದ ನಾಯಕನ ಗುಣವೇ ಪ್ರತಿಯೊಬ್ಬರಿಗೂ ಹರಿದು ಬಂದಂಗೆ ಕಾಣುತ್ತೆ. ಒಬ್ಬರತ್ರ ಒಂದಿಬ್ಬರು ಹೆಣ್ಮಕ್ಳು ಯುವ ಸಂಸದರು ಬಿಟ್ರೆ, ಅವ್ರಿಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ಪುಣ್ಯ ಅದು. ಅವ್ರು ಬಿಟ್ರೆ ಬೇರೆ ಯಾರೂ ಅಧ್ಯಯನ ಮಾಡ್ಕೊಂಡು ಬರುದಿಲ್ಲ ಅಂತ. ನಿಂತಲ್ಲಿ ಕುಂತಲ್ಲಿ ಸುಳ್ಳುಗಳು, ಸುಳ್ಳು ನರೇಟಿವ್ಸು. ಈಗ ಎಫ್ಟೀನ್ ಫೈಲ್ಸ್ ಅನ್ನ ಬಗದು ಸರಿಯಾಗಿ ಹೇಳಿದ್ರೆ ಇಡೀ ಕಾಂಗ್ರೆಸ್ಸಿಗರೇ ಅಲ್ಲಿ ಇತಿಹಾಸದ ಕರ್ಮಕಾಂಡದಲ್ಲಿರುವವರು, ಬೇರೆ ಯಾರು ಇಲ್ಲ. ಮೋದಿಯವರ ಒಂದು ಹೆಸರು ಆ ದುಷ್ಟನ ಕಾರಣಕ್ಕಾಗಿರೋ ಪ್ರಸ್ತಾಪ ಆಗಿದೆ ಬಿಟ್ರೆ ಬೇರೆ ಏನೂ ಹುರುಳು ಇಲ್ಲ, ತಿರುಳು ಇಲ್ಲ, ಏನೂ ಇಲ್ಲ ಅಂತ ಮರಳು ಮಾಡೋದು ಎಫ್ಟೀನ್. ಆ ಮೂಲಕ ಒಂದು ಯುವ ತಲೆಮಾರಿನಲ್ಲಿ ಮೋದಿಯವರ ಬಗ್ಗೆ ಒಂದು ಪ್ರಕ್ಷುಬ್ಧತೆಯನ್ನು ಹುಟ್ಟು ಹಾಕ್ಲಿಕ್ಕೆ ಸಾಧ್ಯ ಆಗ್ತದ ಅಂತ ಅದನ್ನು ಬಹಳಷ್ಟು ಟ್ರೈ ಮಾಡಿದ್ದಾರೆ. ನೀವು ನೇಪಾಳದ ಹಾಗೆ ಅಥವಾ ಬಾಂಗ್ಲಾದ ಹಾಗೆ, ಶ್ರೀಲಂಕಾದ ಹಾಗೆ ಇಲ್ಲೊಂದು ಅರಾಜಕತೆಯನ್ನ, ಆ ಒಂದು ದಂಗೆಯನ್ನ ಹುಟ್ಟು ಹಾಕಬೇಕು, ಬೇರೆ ಬೇರೆ ಪ್ರಯತ್ನಗಳು. ಜಾರ್ಜ್ ಸೊರೋಸು ಇಂಥವರೆಲ್ಲ ಇದಾರಲ್ಲ, ಈ ರೀತಿಯ ಒಂದು ಆತಂಕದ ವಾತಾವರಣವನ್ನ ಪ್ರಯತ್ನ ಮಾಡ್ತಾ ಇರುವಂತ ಒಂದು ಸ್ಥಿತಿಯನ್ನ ಸಂಸತ್ತಿನ ಒಳಗಡೆ ತರುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರಲ್ಲ. ನಮಗ ಅನಿಸೋದು ಒಂದೊಂದ್ಸರಿ ಇವರು ಆಡುವ ಮಾತುಗಳು. ಈಗ ಉದಾಹರಣೆಗೆ ನಿನ್ನೆ ಸರ್ಕಾರ ಇಂಧನದ ವ್ಯವಸ್ಥೆಗೆ ನಮ್ಮಲ್ಲಿ ಯಾವ ತಯಾರಿ ಇದೆ, ನಮ್ದು ಏನು ಸ್ಟಾಕ್ ಇದೆ, ನಾವು ಏನೇನು ಮಾಡ್ತಾ ಇದ್ದೇವೆ, ಇವೆಲ್ಲವನ್ನ ಹೇಳ್ತಾ ಹೋಗಿದೆ ಅಂಕಿ ಅಂಶಗಳ ಸಮೇತ. ಅದನ್ನು ಕೇಳುವ ವ್ಯವಧಾನ ಇಲ್ಲ ಅಂತ. ಹಾಗಾದ್ರೆ ನೀವು ಸಮಸ್ಯೆಯನ್ನ ಎಲಬ್ರೇಟ್ ಮಾಡ್ತಿರಲ್ಲ, ಸಮಸ್ಯೆಯನ್ನ ಪರಿಹಾರ ಮಾಡಲಿಕ್ಕೆ ದಾರಿ ತೋರಿಸುವವರಿಗೆ ಒಂದು ಸಂಯಮದ ಪ್ರತಿಕ್ರಿಯೆ, ಸ್ಪಂದನ ಇಲ್ಲವೇ ಇಲ್ಲ ಅಂತ ಆಯ್ತಲ್ಲ.
ಏನಿದು? ಹಾಗಾದ್ರೆ ನಮ್ಗೆ ಅನಿಸೋದು ಇದು ನಮ್ಮ ದೇಶದ ವಿರೋಧ ಪಕ್ಷನ ಅಥವಾ ಬೇರೆ ದೇಶದ, ಅಥವಾ ಪಾಕಿಸ್ತಾನ ಬಾಂಗ್ಲಾದವ್ರು ಏನಾದ್ರು ಬಂದು ಕೂತಿದಾರ ಇಲ್ಲಿ? ಈ ತರದ ವಾತಾವರಣ ನಮ್ಮನ್ನ ಧೃತಿಗೆಡಿಸ್ತಾ ಇದೆ ಅಂತ. ಈಗ ಓಂ ಬಿರ್ಲಾ ಅವರ ಬಗ್ಗೆ ಅವಿಶ್ವಾಸ ಮಂಡಳಿ ಆಯ್ತು, ಅದು ಗೊತ್ತುವಳಿ ಮಾಡಿ ಆಯ್ತು, ಅದಕ್ಕೆ ಈಗ ಧ್ವನಿ ಮತದಿಂದ ಅದು ಫೇಲ್ ಆಯ್ತು. ಮತ್ತವರು ಬಂದ ಮೇಲೆ ನಾನು ಈ ಗ್ಯಾಸಿನ ಸಮಸ್ಯೆ ಬಗ್ಗೆ ಮಾತಾಡ್ತೇನೆ ಅಂತ ಹೇಳಿ ಎದ್ನಿಂತ ರಾಹುಲ್ ಗಾಂಧಿ ನೇರ ಎಫ್ಟಿನ್ಗೆ ಹೋಗ್ತಾರೆ. ಬಿರ್ಲಾ ಅವರು ಯಾವ ರೀತಿಯಲ್ಲಿ ಶಿಸ್ತಿನ ಪಾಠ ಮಾಡಿದ್ರು, ಕ್ರುದ್ಧರಾದ್ರು, ವಾರ್ನ್ ಮಾಡಿದ್ರು ಅಂತಂದ್ರೆ ಬಹುಶಃ ಅವರ ಈವರೆಗಿನ ಆ ಪೀಠದ ಒಂದು ಇತಿಹಾಸದಲ್ಲಿ ಅವರು ಇಷ್ಟು ಕಟುವಾಗಿ ಮಾತಾಡಿದ್ದರೆ ನಾವು ನೋಡಿಲ್ಲ ಸ್ಪೀಕರ್ ಆಗಿ. ಆದ್ರೂ ಅವ್ರಿಗೆ ಏನು ಅನಿಸೋದಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಅಗೇನ್ ನಾನು ಗ್ಯಾಸಿನ ಬಗ್ಗೆನೇ ಮಾತಾಡ್ತಾ ಇದ್ದೇನೆ. ಮಾತಾಡೋದು ಎಷ್ಟೇನು? ಶಿಸ್ತಿಲ್ಲ, ಚೌಕಟ್ಟಿಲ್ಲ, ಗೂಳಿಗಳ ತರ ಹೇಗ್ ಬೇಕಾದ್ರೂ ಹಾರಬಹುದು, ಓಡಬಹುದು. ಈ ರೀತಿಯ ಒಂದು ನಡೆ ನುಡಿ ಇದು ಅವರನ್ನ ಬಿಟ್ರೆ ಬೇರೆ ಯಾರು ಕಾಂಗ್ರೆಸ್ ಅಲ್ಲೂ ಕೂಡ ಮಾಡಿಲ್ಲ. ಆದ್ರೆ ಇದೆಲ್ಲದಕ್ಕೆ ಒಂದು ಅದ್ಭುತ ಏನು ಗೊತ್ತಾ? ಅವ್ರಿಗೇನಿತ್ತು ಆಕ್ಷೇಪ, ನಮಗೆ ಮಾತಾಡ್ಲಿಕ್ಕೆ ಬಿಡುವುದಿಲ್ಲ, ಮಧ್ಯದಲ್ಲಿ ಇಂಟರಪ್ಟ್ ಮಾಡ್ತಾರೆ, ನಮ್ಗೆ ಅವಕಾಶ ಕೊಡುವುದಿಲ್ಲ, ಇತ್ಯಾದಿ ಇತ್ತಲ್ಲ. ರಾಹುಲ್ ಗಾಂಧಿ ಭಾಗವಹಿಸಿದ ಸಮಯ ಎಷ್ಟು? 16ನೇ ಲೋಕಸಭೆ, 17ನೇ ಲೋಕಸಭೆ, 15ನೇ ಲೋಕಸಭೆ ಎಲ್ಲವನ್ನ ಅಕ್ಷರಶಃ ಅದರ ದಾಖಲೆ ಸಮೇತ ಅಮಿತ್ ಶಾ ನಿಂದ ಹಿಡಿದು ದುಬೆಯವರೆಗೆ ಪ್ರತಿಯೊಬ್ಬರು, ಕಿರಣ್ ರಿಜಿಜು ಎಲ್ಲರೂ ಹ್ಯಾಂಗೆ ಕೊಟ್ಟರು ತಪರಾಕಿ ಅಂತಂದ್ರೆ ನೀವು ಅದನ್ನ ಖುಷಿ ಪಡ್ತಿರೋ ಅಥವಾ ಅದನ್ನ ಮಜಾ ತಗೊಳ್ತಿರೋ ಅಥವಾ ಈ ರೀತಿಯಲ್ಲಿ ಕಾಂಗ್ರೆಸ್ಸಿನ ಇತಿಹಾಸವನ್ನ ಸಂಪೂರ್ಣವಾಗಿ ಅಮೂಲಾಗ್ರವಾಗಿ ಅದನ್ನ ಕೊಡವಿ ಜನರ ಎದುರು ಅದರ ಕರಾಳ ಮುಖಗಳನ್ನ ಚಿತ್ರಿಸ್ಲಿಕ್ಕೆ ಒಂದು ಅದ್ಭುತ ಅವಕಾಶ ಸಿಕ್ತಲ್ಲ, ಅದರ ಬಗ್ಗೆ ನಾವು ಹೆಮ್ಮೆ ಪಡಬೇಕು. ಈ ದೇಶದಲ್ಲಿ ಅತ್ಯಂತ ಪವಿತ್ರವಾದ, ಅಖಂಡವಾದಂಥ, ಭವ್ಯವಾದಂಥ ಪ್ರಜಾಪ್ರಭುತ್ವವಾದಿ ಗುಣಗಳಿದೆ, ನೆಲೆಗಳಿದೆ. ಅದನ್ನ ಎಷ್ಟರ ಮಟ್ಟಿಗೆ ಇವರು ದುರುಪಯೋಗಪಡಿಸಿಕೊಂಡಿದ್ದಾರೆ ಅನ್ನೋದನ್ನ ಶಶಿಕಾಂತ್ ದುಬೆ ಅವರು ಅದ್ಭುತವಾಗಿ ಹೇಳಿದ್ರು. ಅದರ ಕೆಲವು ತುಣುಕುಗಳನ್ನ ನಿಮಗೆ ಈಗ ತೋರಿಸ್ತೇವೆ. समाजवादी पार्टी के यशवीर सिंह को बिलास बुद्धवार और सोनिया गांधी जी ने जब पीटना स्टार्ट किया तो यही भारतीय जनता पार्टी बचाने के लिए आई। मैं सांसद था, चुप रहिए, बैठिए। और हमने जो है पार्लियामेंट में कोई रकस नहीं किया सर, हम चले गए बाहर। इसी पार्लियामेंट में 2014 में कांग्रेस के सांसद ने चिली स्प्रे किया सर, मिर्च का स्प्रे हुआ। इसी में दोनों सांसद अभी नहीं हैं, राजगोपाल और मधु गौड़ याक्षी, दोनों ने एक दूसरे को जो है लत्तम और गुस्सा मारा सर। इसके बावजूद भी हमने स्पीकर के खिलाफ कोई कंप्लेन नहीं किया, स्पीकर के खिलाफ नहीं गए सर। थंबी दुरई को पूरी की पूरी डीएमके मारने के लिए दौड़ गई, हमने स्पीकर के खिलाफ कंप्लेन नहीं किया सर। लालू प्रसाद, साधु यादव, साहबुद्दीन सारे सांसद थे, सभी जेडीयू और बीजेपी वाले को 2005 में 2007 में पूरा परेशान करते थे, हमने कुछ नहीं कहा सर, हमने कुछ नहीं कहा। हमारे सांसदों को अभी महुआ मैत्रा बोलकर गई सर, इसी क्वेश्चन पूछने के कारण, इसी पैसे लेकर क्वेश्चन पूछने के कारण इसी लोकसभा के 11 सांसद बाहर निकाल दिए गए। ನೋಡಿದ್ರಲ್ಲ ಅವರ ಆಕ್ರೋಶ ಭರಿತವಾದಂತ, ಎಷ್ಟು ನಾಚಿಕೆಗೇಡು ಅಂತಂದ್ರೆ 30 ಜನವರಿ 1948 ಸಂಜೆ 5:47 ಆ ಸಮಯದಲ್ಲಿ ಬಿರ್ಲಾ ಭವನದಿಂದ ಗಾಂಧಿ ಹೊರಗೆ ಬಂದಾಗ ಅವರಿಗೆ ಗುಂಡು ಹಾಕಿ ಸಾಯಿಸಲಾಯಿತು. ಆ ಸಂದರ್ಭದಲ್ಲಿ ನೆಹರು ಎಲ್ಲಿದ್ರು? ಮೌಂಟ್ ಬ್ಯಾಟನ್ ಮಗಳು ಬರೆದಂತ ಒಂದು ಪುಸ್ತಕವನ್ನ ಆಧರಿಸಿ ಅವರು ಹೇಳಿದ್ದನ್ನ ನೀವು ಕೇಳಿದ್ರಿ ಅಂತ ಅಂದ್ಕೊಳ್ತೇನೆ. ಈಗ ಎಂತ ನಾಚಿಕೆಗೇಡಿನ ಚರಿತ್ರೆ ಇದು. ಗಾಂಧಿ ಫಾದರ್ ಆಫ್ ದ ನೇಷನ್, ಅವರಲ್ಲಿ ಇಹಲೋಕವನ್ನ ತ್ಯಜಿಸಿದ್ದಾರೆ. ಇಡೀ ದೇಶದಲ್ಲಿ ಗಲಭೆ ಆಗ್ತಾ ಇದೆ, ಇಡೀ ದೇಶ ಮೂರ್ಛೆ ಹೋದ ಸ್ಥಿತಿಯಲ್ಲಿದೆ. ಅಂತ ಸ್ಥಿತಿಯಲ್ಲಿ ನೆಹರು ಖಾಸಗಿ ಕೋಣೆಯಲ್ಲಿ ಮಿಸಸ್ ಮೌಂಟ್ ಬ್ಯಾಟನ್ ಒಟ್ಟಿಗೆ ಇದ್ರು ಅನ್ನೋದನ್ನ ಅವ್ರ ಮಗಳೇ ಬರೀತಾಳೆ. ಇದನ್ನು ಕೂಡ ಕುಲ್ಲ ಬಿಚ್ಚಿಟ್ರು.
ಕಾಂಗ್ರೆಸ್ಸಿನ ಚರಿತ್ರೆ ಹೇಗಿದೆ ನೋಡಿ. ಇನ್ನು ನಮಗೆ ಅವಕಾಶ ಕೊಡೋದಿಲ್ಲ, ಚರ್ಚೆಗೆ ನಮಗೆ ಅವಕಾಶ ಇಲ್ಲ, ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ, ಇಂಟರಪ್ಟ್ ಮಾಡ್ತಾರೆ, ನಾವು ಸಬ್ಜೆಕ್ಟ್ ಅನ್ನ ಮಾತಾಡಬೇಕು ಅಂತ ಹೋದಾಗೆಲ್ಲ ನಮಗೆ ತೊಂದರೆ ಮಾಡ್ತಾರೆ ಅನ್ನೋದನ್ನ ಏನು ಮೇಲಿಂದ ಮೇಲೆ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರಲ್ಲ, ಉಗ್ರ ಪ್ರತಾಪಿಯಾಗಿ ಚಂಡ ಪ್ರಚಂಡನ ರೀತಿಯಲ್ಲಿ ಅವರ ವಯಸ್ಸಿಗೆ ಅದು ಆ ಗುಡುಗು ಸಿಡಿಲು ಮಿಂಚು ಆಶ್ಚರ್ಯ ಆಗುತ್ತೆ ನಮಗೆ. ಅಮಿತ್ ಶಾ ಗೃಹ ಮಂತ್ರಿಗಳು ಅವರು ಅಂಕಿ ಅಂಶವನ್ನ ಇಟ್ಟುಕೊಂಡು 17ನೇ ಲೋಕಸಭೆಯಲ್ಲಿ ರಾಹುಲ್ ಹಾಜರಾತಿ ಎಷ್ಟು? 51%. 16ನೇ ಲೋಕಸಭೆಯಲ್ಲಿ ರಾಹುಲ್ನ ಇದು ಹಾಜರಾತಿ ಎಷ್ಟು? 52%. 15ನೇ ಲೋಕಸಭಾ ಅದರಲ್ಲಿ ರಾಹುಲ್ ಗಾಂಧಿ ಅವರ ಹಾಜರಾತಿ ಎಷ್ಟು? 43%. ಇವತ್ತು ಈ ಅವಿಶ್ವಾಸ ಗೊತ್ತುವಳಿಯನ್ನ ಮಂಡಿಸಿ ಅವರು ಬಿಹಾರದ ಯಾವುದೋ ಒಂದು ಮದುವೆಗೆ ಹೋಗಿದ್ದಾರೆ. ಇಲ್ಲಿ 370 ಇರಬಹುದು ಅಥವಾ ಇನ್ನೊಂದಿರಬಹುದು, ಮಗದೊಂದಿರಬಹುದು ಅಂತ ಗಂಭೀರವಾದಂತ ವಿಚಾರ ಚರ್ಚೆ ಆಗುವಾಗಲೂ ಕೂಡ ಅವರು ಜರ್ಮನಿಗೆ ಹೋಗಿರ್ತಾರೆ, ಅಮೆರಿಕಕ್ಕೆ ಹೋಗಿರ್ತಾರೆ, ಲಂಡನ್ಗೆ ಹೋಗಿರ್ತಾರೆ. ಇವೆಲ್ಲವನ್ನ ಶಶಿಕಾಂತ್ ದುಬೆ ಅವರಂತೂ ದೇಶ ವಿರೋಧಿ ಸಂಘಟನೆ ವ್ಯಕ್ತಿಗಳು ಸೊರೋಸ್ರಂತವನಿಂದ ಹಿಡಿದು ಯಾರ್ಯಾರನ್ನೆಲ್ಲ ಎಲ್ಲೆಲ್ಲಿ ಯಾವ್ಯಾವ ದೇಶದಲ್ಲಿ ಭೇಟಿಯಾದ್ರು ಅಲ್ಲಿ ಹೇಗೆ ಭಾರತದ ಮಾನವನ್ನ ಹರಾಜು ಹಾಕಿದ್ರು ಅನ್ನೋದನ್ನ ನೀವು ಕೇಳಿದ್ರಿ. ಈಗ ನೀವು ದಯವಿಟ್ಟು ನಮ್ಮ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರ ಮಾತನ್ನ ಕೇಳಿ. ಯಾಕೆಂದ್ರೆ ಇವರು ಎಲ್ಲರೂ ಕೂಡ ನಮ್ಮ ಕರ್ನಾಟಕದಲ್ಲಿ ಬಟ್ಟೆ ಒಗೆಯಲಿಕ್ಕೆ ಹಿಂದಿನ ಕಾಲದಲ್ಲಿ 501 ಸೋಪ್ ಇತ್ತು. ನಾವೆಲ್ಲ ಶಾಲೆಗೆ ಹೋಗುವ ಸಮಯ ಅದು. ಅದರಲ್ಲಿ ಬಟ್ಟೆ ಒಗೆದ್ರೆ ಬಹಳ ಚೆನ್ನಾಗಿ ಕ್ಲೀನ್ ಆಗ್ತದೆ ಅಂತ. ಅದೇ ರೀತಿಯಲ್ಲಿ ಪ್ರತಿ ಒಬ್ಬರು ಕೂಡ ಕಾಂಗ್ರೆಸ್ ಮತ್ತು ರಾಹುಲ್ ಗಾಂಧಿ ಅವರ ಒಟ್ಟು ನಡವಳಿಕೆಯನ್ನ ಅಪ್ರತಪ್ರ, ಅಶಿಸ್ತು, ಸಂಸದೀಯ ನಡವಳಿಕೆಯನ್ನ ಮೀರಿ ಬೇಲಿ ಹಾರುವಿಕೆ ಇವೆಲ್ಲವನ್ನ ಇಟ್ಕೊಂಡು ತೊಳೆದು 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 ಇಟ್ರಲ್ಲ, ಅದು ಭಾರಿ ಮಜಾ ಇದೆ ನೋಡಿ ಒಮ್ಮೆ. कोई भी व्यक्ति खड़ा हो जाता है और अपनी मुंसफी से कुछ भी बोलेगा, स्पीकर को बिठा देना पड़ेगा. यहाँ विषय तय होते हैं मान्यवर. आज मैं यहाँ पर स्पीकर साहब के खिलाफ अविश्वास के प्रस्ताव पर बोल रहा हूं, तो मैं माओवाद इस देश में समाप्त हो रहा है इस पर लेक्चर नहीं दे सकता. मैं दूंगा तो आपको बिठा देना पड़ेगा. फिर आप कहोगे देखो आप मुझे बोलने नहीं देते हो. अरे भाई, यहां नियमों से बोलना पड़ता है. और कितने वरिष्ठ सदस्य, मुझे तो अभी भी नहीं मालूम पड़ता. शशि थरूर जैसे बैठे, बालू साहब बैठे, क्यों नहीं सिखाते इनको सब? इतना सिखा दे तो ये समस्या का वही समाधान हो जाए मन. और हमारे लोकसभा के नियमों में भी स्पीकर साहब को कई अधिकार दिए. कोई भी सदस्य भाषण करता है तो स्पीकर साहब को एड्रेस कर करता है. स्पीकर के माध्यम से, लोकसभा अध्यक्ष के माध्यम से विपक्ष सत्ताधारी पक्ष को कुछ कह सकता है और स्पीकर साहब के माध्यम से सत्ताधारी पक्ष विपक्ष पर कुछ आरोप लगा सकता है. लोकसभा 3 के नियम 351 में 374 अव्यवस्था, अनुशासनहीनता की स्थिति में स्पीकर को चेतावनी करने का अधिकार है, नामित करने का अधिकार है, निष्कासन करने का अधिकार है और निलंबित करने का भी अधिकार है. मुझे बताइए साहब, सभी सदस्य इस बात पर सहमति व्यक्त करेंगे कि वेल में आकर कागज फाड़कर स्पीकर की चेयर पर फेंकना ನೋಡಿದ್ರಲ್ಲ, ಎಷ್ಟು ಅದ್ಭುತವಾದಂತ ಸಿದ್ಧತೆ, ಅದ್ಭುತವಾದಂತ ಸಾಕ್ಷಿ ಪುರಾವೆ ಇಟ್ಟುಕೊಂಡು ಕಾಂಗ್ರೆಸ್ಸಿನ ಇತಿಹಾಸವನ್ನ ಈ 78 ವರ್ಷಗಳಲ್ಲಿ ಯಾವ್ಯಾವ ರೀತಿ ಇವರು ವರ್ತಿಸಿದ್ದಾರೆ, ಮಾತಾಡಿದ್ದಾರೆ, ಇವರ ಹಣೆಬರೆ ಏನು, ಅದರಲ್ಲೂ ವರ್ತಮಾನದಲ್ಲಿ ಪ್ರತಿಪಕ್ಷಗಳು ದೇಶದ್ರೋಹದ ಕೆಲಸಗಳನ್ನ ಯಾವ್ಯಾವ ಹಂತದಲ್ಲಿ ಮಾಡ್ತಾ ಇದೆ, ಸಂಸದನ್ನ ಒಂದು ದಿನಕ್ಕೆ ಎಷ್ಟು ಕೋಟಿ ಖರ್ಚಾಗುತ್ತೆ ಅಂತ ಹಿಂದೊಮ್ಮೆ ಲೆಕ್ಕ ಕೊಟ್ಟಿದ್ದು ನಾನು. ಸಂಸದೀಯ ಅಧಿವೇಶನಕ್ಕೆ ಮಾತೆತ್ತಿದ್ರೆ ಇವರು ವಾಕೌಟ್, ಮಾತೆತ್ತಿದ್ರೆ ಚರ್ಚೆಗೆ ರೆಡಿ ಇಲ್ಲ, ಸಂವಾದಕ್ಕೆ ರೆಡಿ ಇಲ್ಲ. ಯಾವುದೇ ರೀತಿಯ ಒಂದು ಬೆಳವಣಿಗೆಗಳನ್ನು ಅಂಕಿ ಅಂಶ ಸಮೇತ ಸರ್ಕಾರ ವಿವರಿಸ್ಲಿಕ್ಕೆ ಹೊರಟ್ರೆ ಅವರು ಅದರ ಬಗ್ಗೆ ಅವರಿಗೆ ಆಸಕ್ತಿ ಇಲ್ಲ.
ಹೇಗಿದೆ ಮಜಾ? ಇದೇ ಅಧಿವೇಶನದಲ್ಲಿ 3 ರಿಂದ 4 ಸಾರಿ ಅವರು ಸಭಾತ್ಯಾಗ ಮಾಡಿದ್ರು. ಆಯಕಟ್ಟಿನ ಜಾಗದಲ್ಲಿ ಎದ್ಕೊಂಡು ಹೋಗ್ತಾರೆ ಮಜಾ ಮಾಡ್ಲಿಕ್ಕೆ. ಕಿರಣ್ ರಿಜಿಜು ಮೊದಲು ಮಾತಾಡಿದ್ದು, ನಮ್ಮಲ್ಲಿ ನಿಮಗೆ ಕೊನೆ ಕೊಡ್ತಾ ಇದ್ದೇನೆ ನಾನು, ಸಂಸದೀಯ ಸಚಿವ ಅವರ ಭೋರ್ಗರಿತ ಆ ಕಾಂಗ್ರೆಸ್ಸಿನ ಬಗ್ಗೆ ಮಾಡಿದಂಥ ಅಟ್ಯಾಕು, ರಾಹುಲ್ ಗಾಂಧಿ ಅವರ ಇಡೀದಾದಂಥ ವ್ಯಕ್ತಿತ್ವವನ್ನು ಹಿಂಜಿ ನೀವು ಗಮನಿಸಿದ್ರಲ್ಲ. ನಮ್ಮ ಗೃಹ ಸಚಿವರು ಅಮಿತ್ ಶಾ ಹೇಳಿದ್ರು, ಶಶಿ ತರೂರ್ ಅಂತ ಹಿರಿಯರಿದ್ದಾರೆ ಅಲ್ಲಿ, ಅನುಭವಿಗಳು, ಕನಿಷ್ಠ ಪಕ್ಷ ನಾನಂತೂ ಹೀಗೆ ಮಾತಾಡಬೇಡಿ, ಈ ರೀತಿ ವರ್ತಿಸಿ ಅಂತ ರಾಹುಲ್ ಗಾಂಧಿ ಅವರಿಗೆ ಹೇಳಲಿಕ್ಕೆ ಆಗುದಿಲ್ಲ. ಕನಿಷ್ಠ ಪಕ್ಷ ಹಿರಿಯ ಸಂಸದರು ನಿಮ್ಮಂಥವರಾದ್ರೂ ಅವರಿಗೆ ಸ್ವಲ್ಪ ಪಾಠ ಮಾಡಿ. ಇದು ಹುಡುಗಾಟಿಗೆ ಮಾಡುವ ಜಾಗ ಅಲ್ಲ. ಇದಕ್ಕೆ ಇದರದೇ ಆದಂತ ಒಂದು ಭವ್ಯ ಇತಿಹಾಸ ಇದೆ. ಜನದೇಗುಲ ಇದು, ಪುಣ್ಯ ಭೂಮಿ ಇದು. ಇಲ್ಲಿ ನಿಂತುಕೊಂಡು ಮಾಡಬಾರದನ್ನ ಮಾಡೋದು ಅದು ಇಡೀ ಪ್ರಜಾಪ್ರಭುತ್ವ ವ್ಯವಸ್ಥೆಗಷ್ಟೇ ಅಲ್ಲ, ದೇಶದ 140 ಕೋಟಿ ಜನಕ್ಕೆ ಮಾಡುವ ಅನ್ಯಾಯ ಮತ್ತು ಅಪಚಾರ ಇದು ಅನ್ನೋದನ್ನು ಅವ್ರು ಹೇಳಿದ್ರು. ಈಗ ಕೊನೆಯದಾಗಿ ನೀವು ಕಿರಣ್ ರಿಜಿಜು ಅವರ ಮಾತನ್ನ ಕೇಳಿ, ನಿಮಗೆ ಅದು ಎಷ್ಟರ ಮಟ್ಟಿಗೆ ಸಂಭ್ರಮ ಮತ್ತು ಸಂತೋಷವನ್ನು ಕೊಡ್ತದೆ ಅಂತಂದ್ರೆ, ಅವರ ಮಾತಿನ ಶೈಲಿ ಮತ್ತು ಅವರು ಬಿಚ್ಚಿಟ್ಟಂತ ಸತ್ಯ ಅದು ಕರಾಳವಾದಂತ ಇತಿಹಾಸದ ಗರ್ಭದ ಸತ್ಯ. ಕೇಳಿ. जब सेशन चलता है उस समय ही विदेश चले जाते हैं, सेशन चल रहे हैं विदेश चले जाते हैं और यहाँ बोलते हैं कि बोलने नहीं दिया जा रहा है। सर, नियम कहता है जब कोई भी मेंबर अपना भाषण रखते हैं, डिबेट में इंटरवेंशन करता है, उसके बाद जो उसका नेक्स्ट बोलते हैं उसका सुनना होता है। इनका नेता प्रतिपक्ष अपना बात बोल के खत्म हुआ, बैठे बगैर हुआ चले जाते हैं, किसी का सुनता नहीं है और बोलता कि बोलने नहीं दिया जाता है। सर, मैंने बार कहा है, that is his point of observation. He is making his point. सच्चाई है तो करवा लग रहा है। ये लोग सुन नहीं पा रहे, मैं क्या करूं? वेणुगोपाल जी, आप अगर वो ये मुद्दे नहीं उठाते तो मुझे बोलने का आवश्यकता नहीं होती। That is his point of observation. Let him make his observation. मैं उसका गंभीरता को बताता हूँ। आप बोलिएगा सर। यहाँ माननीय प्रधानमंत्री जी बैठे हैं, पहली बार मैंने ऐसा दृश्य देखा है, वहां से दौड़ के आते गले लगाने के लिए प्रधानमंत्री के ऊपर में जबान पड़ते हैं। ऐसा कोई नेता प्रतिपक्ष देखा है आपने जिंदगी में? कमाल का है। और यहाँ से आकर के वहां बैठ करके अपने एमपी को देख करके आंख मारते हैं। आपका नेता प्रतिपक्ष कितना गंभीर है, यहाँ बहस चल रहे हैं और अपने सदस्यों के तरफ देख करके आंख मारते हैं। ये ऐसा नेता प्रतिपक्ष हमने पहली बार देखा है। ಕೇಳಿದ್ರಲ್ಲ ವೀಕ್ಷಕರೇ, ಇದನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು ಅನ್ನೋದು ನನಗೆ 2-3 ದಿನದಿಂದ ಅದರ ತುಡಿತ ಇತ್ತು. ಯಾಕೆಂತಂದ್ರೆ ಕೊನೆಗೂ ಕಾಲಾಯ ತಸ್ಮೈ ನಮಃ ಅಂತ ನಾವು ನೋಡಿ ದುಡ್ದದ್ದನ್ನೇ ಊಟ ಮಾಡೋದಿಲ್ಲಂತೆ. ಇನ್ನು ಕೊನೆಗೂ ನಾವು ಮಾಡದದ್ದೇನು ಗೊತ್ತಾ, ಪಡೆದದ್ದನ್ನೇ ಊಟ ಮಾಡಬೇಕು. ದುಡ್ದದ್ದನ್ನು ಊಟ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಲು ಕುಡ್ದವರೇ ಬದುಕೋದಿಲ್ಲ, ವಿಷ ಕುಡ್ದವ್ರು ಬದುಕ್ತಾರ ಅಂತ ಒಂದು ಮಾತಿದೆ. ಹಾಗೇನೆ ನಾವು ಮಾಡಿದ ಅಪರಾಧ, ನಾವು ಮಾಡಿದ ದ್ರೋಹ, ನಾವು ಮಾಡುವ ಆತ್ಮವಂಚನೆ ಇವೆಲ್ಲವೂ ಕೂಡ ಒಂದು ಹಂತದಲ್ಲಿ ಅದು ಮುಚ್ಚಿ ಹೋಗುತ್ತೆ, ಮರೆಯಾಗಿ ಹೋಗುತ್ತೆ, ದಕ್ಕಿಯೂ ಹೋಗುತ್ತೆ. ಆದರೆ ಕಾಲಚಕ್ರ ತಿರುಗ್ತಾ ಅದೆಲ್ಲವನ್ನೂ ನಾವೇ ಅನುಭವಿಸ್ಬೇಕಾಗತ್ತೆ. ನಮ್ಮ ಕಣ್ಣೆದುರನ್ನೇ ನಮ್ಮ ಇಡೀದಾದಂಥ ಈ ಪಾಪಕರ್ಮಗಳು ಕುಣಿದು ಕುಪ್ಪಳಿಸಿ ನಮ್ಮನ್ನ ಅಟ್ಯಾಕ್ ಮಾಡ್ತವೆ. ಬಹುಶಃ NDA ಆಡಳಿತ ಇವತ್ತು ಪ್ರತಿಪಕ್ಷ ನಾಯಕನ ಮೇಲೆ, ಅವರ ದುರ್ವರ್ತನೆಯ ಮೇಲೆ, ಅವರ ದೇಶದ್ರೋಹಿತನದ ಮೇಲೆ, ಅವರ ಒಟ್ಟು ನಿಗೂಢವಾದಂಥ ವ್ಯಕ್ತಿತ್ವ ಮತ್ತು ಒಂದು ಆ ಚಲನೆಯ ಬಗ್ಗೆ, ದೇಶದ ಒಟ್ಟು ಗತಿಸ್ಥಿತಿಗಳ ಬಗ್ಗೆ ಮತ್ತು ದೇಶದ ಆಡಳಿತದ ಬಗ್ಗೆ, ರಹಸ್ಯವಾಗಿ ಅವರು ಮಾಡುವಂಥ ಚಟುವಟಿಕೆಗಳ ಬಗ್ಗೆ ಕುಲ್ಲ ನೇರ
ಈ ರೀತಿ ಅಟ್ಯಾಕ್ ಮಾಡಿದ್ದನ್ನ ಇತ್ತೀಚಿನ ಸಂಸತ್ ಅಧಿವೇಶನದಲ್ಲಿ ನಾವು ಅಲ್ಲಲ್ಲಿ ಕಾಣ್ತೇವೆ. ಆದ್ರೆ ಈ ಸರಿ ಮಾತ್ರ ಸಮಗ್ರವಾಗಿ ತೊಳೆಯುವಿಕೆ ಅಂತಂದ್ರೆ ಸಮಗ್ರವಾದ ತೊಳೆಯುವಿಕೆ. ಬಹಳ ಖುಷಿಯಿಂದ ಅದನ್ನ ನಾನಂತೂ ಆಸ್ವಾದಿಸಿದ್ದೇನೆ. ಇನ್ನಾದರೂ ಪ್ರತಿಪಕ್ಷಗಳು ದೇಶದ ಹಿತಚಿಂತನೆಯನ್ನ ಮಾಡಲಿ, ದೇಶದ ಒಳಿತನ್ನ ಅವರು ಭಾವಿಸ್ಲಿ ಮತ್ತು ದೇಶದ ಜನತೆಯ ಒಂದು ಭವಿಷ್ಯದ ದೃಷ್ಟಿಯಿಂದ ಆದರೂ ಅವರ ವರ್ತನೆ ಬದಲಾಗಲಿ ಅಂತ ಆಶಿಸ್ತಾ ಈ ಇವತ್ತಿನ ಮಾತನ್ನ ಮುಗಿಸ್ತೇನೆ. ನಮಸ್ತೆ. ಪ್ರಿಯರೇ, ಇಲ್ಲೊಂದು ಪ್ರಕಟಣೆ ಇದೆ. ಇದು ನಿರುದ್ಯೋಗಿಗಳಿಗೆ ಒಂದು ದೊಡ್ಡ ಸಿಹಿ ಸುದ್ದಿ ಅಂತ ಭಾವಿಸಿದ್ರೆ ತಪ್ಪಲ್ಲ. ಸುಪ್ರೀಂ ಹೀರೋ ಇವತ್ತು ರಾಜ್ಯಾದ್ಯಂತ ಮಾರುಕಟ್ಟೆಗೆ ಲಭ್ಯವಿರುವಂತ ಪ್ರತಿಷ್ಠಿತ ಆಯಿಲ್ ಕಂಪನಿ. ಈ ಕಂಪನಿಗೆ ರಾಜ್ಯಾದ್ಯಂತ ಡಿಸ್ಟ್ರಿಬ್ಯೂಟರ್ ಬೇಕಾಗಿದ್ದಾರೆ, ವಿತರಕರು ಬೇಕಾಗಿದ್ದಾರೆ. ನೀವು ಸಂಪರ್ಕಿಸಬಹುದು. ಆಕರ್ಷಕವಾದಂತಹ ಸಂಭಾವನೆ ಇದೆ. ಮತ್ತೆ ಬಹಳ ದೊಡ್ಡ ಕಂಪನಿ ಇದು. ಫೋನ್ ನಂಬರ್ ಇದೆ, ಕಂಪನಿಯ ಮಾಲೀಕರ ಹೆಸರಿದೆ. ಅವರಿಗೆ ನೀವು ಸಂಪರ್ಕಿಸಿದ್ರೆ ಅದರ ಮುಂದಿನ ಎಲ್ಲ ಒಂದು ವಿಲೇವಾರಿಗಳನ್ನು ನೀವು ಮಾಡ್ಕೋಬಹುದು. ನೀವು ಕೂತಲ್ಲೇ ನಿಮ್ಮ ಊರಿನಲ್ಲೇ ಇದರ ವಿತರಣೆಯ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡ್ರೆ ನಿಮ್ಮ ಉದ್ಯೋಗದ ಖಾತ್ರಿತನವನ್ನು ಮಾಡ್ಕೋಬಹುದು, ಬದುಕನ್ನ ಹಸನಾಗಿಸ್ಕೋಬಹುದು. ತಕ್ಷಣ ಸಂಪರ್ಕಿಸಿ. Do you have any interest to boost your product in the market? If so, please do one thing. You make a good ad video of your product. The video should contain your details, your experience in the market, your product specialities and other aspects. Video should be rich, professional and appealing in all parameters. Then the video reaches every nook and corner and your product will be boosted. Please contact us if you want to win in competitive market.